ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಚಂದ್ರು ಅಂತ. ಸರ್ ತಮ್ಮ ಅಡಿಕೆ ವೃತ್ತಿನೇನಾ? ಹೌದು ಸರ್, ನಮ್ಮದು ಊರು ಸರ್ ಆರೋಬಿನಹಳ್ಳಿ. ಸರ್ ಎಷ್ಟು ವರ್ಷದಿಂದ ನೀವು ಈ ಒಂದು ಅಡಿಕೆ ಕೃಷಿನ ಮಾಡ್ತಾ ಇದ್ದೀರಿ? ಸರ್ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಸರ್ ನಿಮ್ಮ ಸ್ವಂತ ಅಡಿಕೆನೇ ಎಷ್ಟಾಗುತ್ತೆ? ಸ್ವಂತ ಅಡಿಕೆ ನಮ್ದು ಒಂದು 300 ಕ್ವಿಂಟಲ್ ಆಗುತ್ತೆ. 300 ಕ್ವಿಂಟಲ್ ಆಗುತ್ತೆ. 300 ಕ್ವಿಂಟಲ್. ಅದಲ್ಲದೆ ಕೇಣಿ ಹಿಡಿಯೋದು ಮತ್ತು ಬಾಡಿಗೆ ಅದೆಲ್ಲ ಕೇಣಿ ಸರ್ ಹಿಡಿತೀವಿ, ಶಿಕಾರಿಪುರ ಭಾಗ ಹಿಡಿತೀವಿ, ಲೋಕಲ್ ಸ್ವಲ್ಪ ಹಿಡಿತೀವಿ. ಅದೊಂದು 6,000 to 7,000 ಕ್ವಿಂಟಲ್ ಆಗುತ್ತೆ ಸರ್. ಮೊದಲನೇದಾಗಿ ಇದೇನು ತೊಟ್ಟಿ ಇದೆಯಲ್ಲ ಸರ್, ಈ ತೊಟ್ಟಿಗೆ ಕಾಯಿ ಮುಂಚಿನ ಟ್ಯಾಕ್ಟ್ರಿ ಬರ್ತಿದ್ದಂಗೆ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆದಮೇಲೆ ಅದು ಆಟೋಮೆಟಿಕ್ಕು ಅದು ತಗೊಳುತ್ತೆ ಸರ್. ಆ ಕನ್ವೇರಿಂದ ತಗೊಂಡು ಆ ಮಿಷನ್ನಿಗೆ ಹೋಗಿ ಸಿಪ್ಪೆ ಸಪ್ರೇಟ್ ಬರುತ್ತೆ ಸರ್. ಸಿಪ್ಪೆ ಟ್ಯಾಕ್ಟ್ರಿ ಸಿಪ್ಪೆ ಸಪ್ರೇಟು. ಅದಕ್ಕೆ ಮುಂಚೆ 2 ಲೇಬರು ಬೇಕಾಗಿತ್ತು. ಆ ಸಿಪ್ಪೆ ಎಲ್ಲ 2 ಲೇಬರ್ ಸೇವ್ ಆಯಿತು, ಸೀದಾ ಟ್ಯಾಕ್ಟ್ರಿಗೆ ಬೀಳುತ್ತೆ. ನೆಕ್ಸ್ಟ್ ಇನ್ನೊಂದು ಆ ವೈಬ್ರೇಟರ್ ಇದೆಯಲ್ಲ ಸರ್, ಆ ವೈಬ್ರೇಟ್ರಲ್ಲಿ ಜರಡಿ ಆಗುತ್ತೆ. ಮೇಲ್ಗಡೆ ಒಳ್ಳೆ ಅಡಿಕೆ ಬರುತ್ತೆ. ಸ್ವಲ್ಪ ಯಾವುದೇ ಕಾರಣಕ್ಕೆ ಕಚ್ಚಾಗಲ್ಲ. ಇದು 99% ಕಚ್ಚಾಗದೇ ರೀತಿ ಪುಡಿ ಜಾಸ್ತಿ ವೇಸ್ಟ್ ಆಗಲ್ಲ. ಆದರೆ ಬೇರೆ ಮಿಷನಲ್ಲಿ ಒಂದು 2 kg ವೇಸ್ಟೇಜ್ ಬರೋದು. ಈ ಮಿಷನಲ್ಲಿ ಮಿನಿಮಮ್ ಸರ್ ಒಂದು ಅರ್ಧ kgನೂ ವೇಸ್ಟೇಜ್ ಬರಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪುಡಿನೂ ಅಷ್ಟೇ ಸರ್, ಪುಡಿ ಒಂಚೂರು ವೇಸ್ಟ್ ಆಗಲ್ಲ. ಎಲ್ಲ ಜಲ್ಡಿ ಮೂಲಕ ತಳ ಬಂದು ಅದು ನಮಗೆ ಒಂದು 150 ರೂಪಾಯಿ kg ಹಂಗೆ ಬರಲ್ಲ. ಪರ್ಸೆಂಟ್ ಒಂದು 5% ಬರ್ಬೋದು. ಬೇರೆಯವರೆಲ್ಲ ಒಂದು 25% ಬರೋದು. ಅದು ನಮಗೆ ಸೇವ್ ಆಗುತ್ತೆ ಸರ್. ಅದು ಲೇಬರಿಗೂ ನಮ್ಗೆ ಉಳಿತಾಯ ಆಗುತ್ತೆ. ಒಂದು 12 ಜನ ಮುಂಚೆ ಲೇಬರ್ ಬೇಕಾದ್ರು, ನಮಗೆ ಬರೀ 3 ಜನದಿಂದ ಈ ಮಿಷನ್ನ ಆಪ್ರೇಟ್ ಮಾಡ್ಬೋದು ಸರ್. ಮೊದಲು ಯಾವ ಮಿಷಿನ್ ಯೂಸ್ ಮಾಡ್ತಿದ್ದೀರಿ ಸರ್? ಈಗ ಯಾವುದು ಯೂಸ್ ಮಾಡ್ತಾ ಇದ್ದೀರಿ? ಕಿರ್ತಳಿದಿತ್ತು ಸರ್, ಕಿರ್ತಳಿ. ಅದು ಸ್ವಲ್ಪ ಯಾಕೋ ನಮಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ನೆಕ್ಸ್ಟ್ ಯಾರೋ ಹೇಳಿದ್ರು ನಮಗೆ ಈ ಥರ ರೈತ ಮಿತ್ರ ಅಂತ ಗ್ರೀನ್ ಕೇರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರೀನ್ ಕೇರ್ ಟೆಕ್ನಾಲಜೀಸ್ ಶ್ರೀಧರ್ ಅಂತೇಳಿ ಇಲ್ಲಿ ಅವರು ಮುಂಚೆ ತಗೊಂಡಿದ್ರು. ಅವ್ರ ಮಿಷನ್ ತಗೊಂಡು ಡೆಮೋ ನೋಡಿದ್ವಿ ಸರ್. 1 ಕ್ವಿಂಟಲ್ಗೆ ಮಿನಿಮಮ್ಮು ಅರ್ಧ kgನೂ ಪುಡಿ ಬರಲಿಲ್ಲ. ಫೈನ್. ಮುಂಚೆ ನಮ್ಗೆ 1 ಕ್ವಿಂಟಲ್ ಹಸೆಕಾಯಿ ಹಾಕಿದ್ರೆ ಒಂದು 2-2.5 kg ಪುಡಿ ಬರೋದು, ವೇಸ್ಟ್ ಆಗೋದು. ಅದಕ್ಕೋಸ್ಕರ ಅವ್ರ ಹತ್ರ ಡೈರೆಕ್ಟ್ ಹೋಗಿ ಮಾತಾಡಿ, ಸರ್ ನಮಗೊಂದು 10 ಬೆಟ್ಟಿನ ಮಿಷನ್ ಬೇಕು, ನಮಗೆ ಭಾಳ ತುಂಬ ಬೇರೆ ಮಿಷನಲ್ಲಿ ಪುಡಿ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಇದನ್ನು ತಗೊಂಬಂದಿದ್ವಿ ಸರ್. ದಿನಕ್ಕೆ ಒಂದು 150 ಕ್ವಿಂಟಲ್ ಕಾಯಿನ ಹಾಕ್ತೀವಿ ಇದಕ್ಕೆ. ಮಿನಿಮಮ್ ಒಂದು 10 kg ಬರ್ಬೋದು, 10-15 kg ಪುಡಿ ಬರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಬೇರೆ ನಮ್ಮ ರೈತರಿಗೂ ಅಷ್ಟೇ, ನಮ್ಮ ಫ್ರೆಂಡ್ ಸರ್ಕಲ್ಗೂ ಅಷ್ಟೇ ತುಂಬ ಸಜೆಷನ್ ಮಾಡಿದ್ವಿ. ಕನಿಷ್ಠ ಪಕ್ಷ ಈ ಒಂದು 7-8 ಮಿಷನ್ ನಮ್ಮ ಭಾಗದಿಂದ ನಾವು ಫ್ರೆಂಡ್ಸ್ ಸರ್ಕಲ್ಗೆ ಕೊಡಿಸಿದ್ವಿ ಸರ್. ಈಗ ಅದು ಸುಲಿಯತ್ತಲ್ಲ, ಅದು ಕೂಡ ಕ್ಲೀನಾಗಿ ಚಿಪ್ಪಿಂಗ್ ಕ್ಲೀನಾಗಿ ಆಗುತ್ತೆ. ಅದು ಕಡಿಮೆ ಸರ್. 1 ಕ್ವಿಂಟಲ್ ಕಾಯಿ ಹಾಕಿದರೆ 10% ಸ್ವಲ್ಪ ವೇಸ್ಟೇಜ್ ಬರುವ, ಅಂದರೆ ಗುಂಜು ಬರುತ್ತೆ ಅಷ್ಟೇ. ಅದನ್ನು ಒಂದು 2-3 ಸುಲಿಯರಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಂಡು ಆ ಅಡಿಕೆ ಮೇಲೆ ಇದು ಬೀಳೋದು, ಮಾರ್ಕ್ ಬೀಳೋದು, ಡ್ಯಾಮೇಜ್ ಆಗತ್ತರದೆಲ್ಲ ಏನು ಬೀಳಲ್ಲ. ಫೈನ್. ತುಂಬ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಯಾವ ಥರ ಸುಲಿತಿದ್ರು ಅದೇ ಥರ 100% ತುಂಬ ಚೆನ್ನಾಗಿ ಬರುತ್ತೆ. ಕೈ ಸುಲಿಯೋಕ್ಕಿಂತಲೂ ತುಂಬ ಚೆನ್ನಾಗಿ ಬರುತ್ತೆ. ಇವ್ರದ್ದು ಸರ್ವಿಸ್ ಹೇಗಿದೆ ನಿಮಗೆ ಸರ್? ಸರ್ವಿಸು ಫೋನ್ ಮಾಡಿದ ತಕ್ಷಣ ವಿತಿನ್ 1 hour 2 hour ಬಂದ್ಬಿಡ್ತಾರೆ ಸರ್. ಬಂದ್ಬಿಡ್ತಾರೆ. ಆ ಥರ ಏನಿಲ್ಲ. ಇಲ್ಲ, ಡೋರ್ ಸರ್ವಿಸ್ ಕೊಡ್ತಾರೆ. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಅದೇನೇ ಆದರೂ ಮತ್ತೆ ಏನು ತಕ್ಷಣ ಫೋನ್ ಮಾಡಿದ್ರು, ಫೋನಲ್ಲೇ ಅದೇನಾಗಿದೆ ಅಂತ ಹೇಳಿದ್ರೆ ತಕ್ಷಣ ಬಂದು 2-3 ಕಾರ್ ಕಳಿಸಿ ಇಮಿಡಿಯೇಟ್ ತಕ್ಷಣ ಅಟೆಂಡ್ ಮಾಡಿಸ್ತಾರೆ. ರಿಪೇರಿ ಏನು ಬರಲ್ಲ ಸರ್. ನನಗೆ ಬಂದಿದ್ದಂಗೆ ಒಂದು ಬ್ಲೇಡ್, ಒಂದು ಸಣ್ಣ ಪುಟ್ಟ ಕಪ್ಪು ಹೋಗ್ಬೋದು, ಅಷ್ಟು ಬಿಟ್ಟರೆ ಇನ್ನು ಬೇರೆ ಇಲ್ಲ. ಬ್ಲೇಡ್ ಅದು ಬಿಟ್ಟರೆ ಹಾಕ್ಲೇಬೇಕು, ಅದು ಸೌದು ಹೋಗುತ್ತೆ. ಬ್ಲೇಡ್ ಒಂದ್ಸರಿ ಹಾಕಿದ್ರೆ ಮುಗಿದೋಗ್ತಾರೆ, ಮತ್ತಿನ್ನು ಬೇರೆ ಏನು ಸರ್ವಿಸ್ ಇಲ್ಲ ಸರ್. ಅಲ್ಲಿಗೆ ಈ ಮಿಷನಿಂದ ನಿಮಗೆ ಈ ನಿಮ್ಮ ಒಂದು ಕೃಷಿಗೆ, ಅಡಿಕೆ ಕೃಷಿಗೆ ತುಂಬ ಲಾಭ ಆಗಿದೆ ಅಂತ ಹೇಳ್ತೀರಾ? ಅಂದರೆ ಬೆನಿಫಿಟ್ ಆಗಿದೆ ಅಂತ? ಒಂದು ದುಡ್ಡಿನ ಉಳಿತಾಯ, ಕರೆಕ್ಟ್. ಎರಡನೇದು ಲೇಬರ್ ಉಳಿತಾಯ, ಇನ್ನೊಂದು ಟೈಮು. ಈ 3 ಸೇವ್ ಮಾಡ್ಬೇಕು ಸರ್. ಈಗ ನಿಮಗೆ ಇದರಿಂದ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಸಿಕ್ಕಿದೆ, ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬೇರೆ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬೇರೆ ರೈತರಿಗೆ ಏನಂದರೆ, ಈ ಮಿಷನ್ನು ತಗೊಂಡ್ರೆ ಒಂದು ಅವರಿಗೆ ಲೇಬರ್ ಒಂದು ಸೇವ್ ಆಗುತ್ತೆ, ಒಂದು ದುಡ್ಡಿನ ಒಂದು ಸೇವ್ ಆಗುತ್ತೆ. ಕರೆಕ್ಟ್. ಟೈಮು ಸೇವ್ ಆಗುತ್ತೆ. ಅಡಿಕೆ ತೂಕ ಬರುತ್ತೆ ಸರ್. ತೂಕ ಬರುತ್ತೆ ಮೇನ್ ನಮಗೆ. ಅದೇ ನಾವು ತುಂಬ 13 kg 1300 kg ಮಾಡಿರ್ತೀವಿ. ಇಲ್ಲಿ ತಗೊಂಬಂದು ನಮಗೆ ತೂಕ ಬರಲಿಲ್ಲ ಅಂದರೆ ಒಂದು ಮಾರ್ಕೆಟಲ್ಲಿ ರೇಟು ವೇರಿಯೇಷನ್ ಇದ್ದರೆ ನಾನು ತುಂಬ ಹೊಡ್ತಾಗುತ್ತೆ. ಈ ಮಿಷನಲ್ಲಿ ನಮಗೆ 100ಕ್ಕೆ 100 13-15 kg ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಕೈ ಸುಲಿಗೆ ಎಕ್ಸ್ಪೆಕ್ಟ್ ಏನು ಮಾಡಿದ್ವಿ ಅಷ್ಟೇ ಬರ್ತಾಯಿದೆ ಸರ್. ಅಲ್ಲಿ ಉಳಿತಾಯ ಆಗುತ್ತೆ. ಅಲ್ಲಿಗೆ ನಮ್ಮ ಗ್ರೀನ್ ಕೇರ್ ಟೆಕ್ನಾಲಜಿ ಅವರು ಮಾಡಿರ್ತಕ್ಕಂಥ ರೈತ ಮಿತ್ರ ಅಂದರೆ ರೈತನಿಗೆ ಮಿತ್ರವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿದೆ. ರೈತರಿಗೆ ನಿಜವಾಗ್ಲೂ ಒಂದು ಆಶಾಕಿರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ನಿಜವಾಗ ಆಶಾಕಿರಣ. ಮಿಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಉತ್ತಮ ಗುಣಮಟ್ಟದಲ್ಲಿ ಮಾಡಿದ್ದಾರೆ, ಯಾವುದೇ ರೀತಿಯ ರಿಪೇರಿ ಇಲ್ಲ. ಆಮೇಲೆ ಪುಡಿ ಆಗಲ್ಲ ಮೇನ್ ಸರ್. ಅದೇ ಅಡಿಕೆ ಮನುಷ್ಯನಿಗೆ ಇದು ಮಿಷನಿಗೆ ಹಾಕ್ತಕ್ಕ ಪುಡಿ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ವೇಸ್ಟೇಜ್ ಭಾಳ ಬಂದರೆ ಅನುಕೂಲ ಆಗಲ್ಲ. ಕೈ ಸುಲಿಗೆ ಜನ ಸಿಗ್ತಾ ಇಲ್ಲ. ತುಂಬ ಹೆಣ್ಮಕ್ಳಿಗೂ ಭಾಳ ಡಿಮ್ಯಾಂಡ್. 150 ರೂಪಾಯಿ kg ಡಬ್ಬ ಕೇಳ್ತಾರೆ. ಹಂಗಾಗಿ ಈ ಮಿಷನ್ ಇರೋದ್ರಿಂದ ನಮಗೆ 3 ಜನ 50 ಜನ ಕೆಲಸ ಮಾಡಿ 3 ಜನ ಕೆಲಸ ಮಾಡ್ತಾರೆ. ಸುಲಿಯೋದಿರ್ಬೋದು, ಎಲ್ಲ ಇರ್ಬೋದು. ಇನ್ನು ಮಿಷಿನ್ ಅದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಗೇಜ್ ಇರ್ಬೋದು, ಬ್ಲೇಡು, ಅದೆಲ್ಲ ಹೇಗಿದೆ? ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿ. ರಿಪೇರಿನೇ ಇಲ್ಲ ಸರ್. ರಿಪೇರಿನೇ ಇಲ್ಲ.
ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ಸ್ಟೀಲ್ ಯಾರು ತುಕ್ಕು ಹಿಡಿಯೋಂಥದ್ದು ಯಾವುದು ಜಾಸ್ತಿ ಯಾವುದಿಲ್ಲ. ಹಾಕಿಲ್ಲ, ಕರೆಕ್ಟ್. ತುಕ್ಕು ಇಲ್ಲ ಜಾಸ್ತಿ. ಅಲ್ಲಿ ಕಪ್ಪುಗಳೆಲ್ಲ ಫೈಬರ್ ಕಪ್ಪಲ್ಲಿ ಮಾಡಿದ್ದಾರೆ, ಎಲ್ಲ ತುಕ್ಕು ಹಿಡಿಯಲ್ಲ. ಮುಂಚೆ ಏನಾಗಿತ್ತು ಅಂತ ತುಂಬ ಕಬ್ಬಣದ್ದು ಆಮೇಲೆ ತೆಳು ಇದ್ರಲ್ಲಿ ಮಾಡೋದು, ತುಂಬ ರಸ್ಟ್ ಬರೋದು, ಕಟ್ ಆಗೋದು ತುಂಬ. ನಮ್ಗೆ ಆ ರೀತಿ ಯಾವುದೋ ರೀತಿ ಯಾವುದೂ ಇಲ್ಲ. ಅದೇ ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ತಿಮ್ಮಣ್ಣ ಅಂತ. ತಮ್ಮದು ಊರು? ಸಿದ್ಧಗಂಗಾ ಫಾರಂ ಬಿದ್ರಳ್ಳಿ. ಈಗ ತಮ್ಮದು ಕೃಷಿ ಅಡಿಕೆ ಕೃಷಿ ಅಲ್ವಾ? ಹಾಂ. ಎಷ್ಟಾಗುತ್ತೆ ಸರ್ ನಿಮ್ಮದು ಅಡಿಕೆ ಇಲ್ಲಿ? ನಮ್ಮ ಸರ್ ಇದು ಒಂದು ಸೀಸನ್ 2000 ಕ್ವಿಂಟಲ್. 2000 ಕ್ವಿಂಟಲ್ ಆಗುತ್ತೆ. ಹಾಂ. ನಿಮ್ಮದೇ ಸ್ವಂತ ಅಡಿಕೆ? ಬೇರೆ ಏನು ಖೇಣಿ ಅದೆಲ್ಲ ಏನಿಲ್ಲ? ಹಾಂ. ಈಗ ಅಡಿಕೆ ಸುಲಿಯೋ ಯಂತ್ರ ತಾವು ಯೂಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಹಾಂ. ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ ಸರ್? ನಾವು ಮುಂಚೆ ಬೆಂಗಳೂರಲ್ಲಿ ಮಾಡ್ತಿದ್ವಿ. ಈಗ ನಮ್ಮ ಗ್ರೀನ್ ಕೇರ್ ಅವರು ಸತೀಶ್ ಅಣ್ಣವರು ಅಂತ ಅವ್ರದ್ದು ಮಾಡ್ತಾ ಇದ್ದೀವಿ. ಸರ್ ತಮ್ಮ ಹತ್ರ ಇರೋ ಮಿಷಿನ್ ಎಷ್ಟು ಬೆಲ್ಟಿಂದ ಸರ್ ಅದು? ಸರ್ ಇದು 12 ಬೆಲ್ಟ್. 12 ಬೆಲ್ಟಿಂದು. ಈಗ ಮಿಷಿನ್ನು ಯೂಸ್ ಮಾಡ್ತಾ ಎಷ್ಟು ವರ್ಷ ಆಯಿತು ನೀವು? ಸರ್ ನಮ್ಮ ಮೊದಲೇ ಮಾಡ್ತಾ 15 ವರ್ಷ ಮೇಲೆ ಆಯಿತು. ಇದು ಮಾಡ್ತಾ ಈಗ ಇವ್ರದ್ದು 2 ವರ್ಷ ಆಯಿತು. 2 ವರ್ಷ ಆಯಿತು. ಹೇಗಿದೆ ಸರ್ ಮಿಷಿನ್? ಹೇಗಿದೆ ಮಿಷಿನ್? ಚೆನ್ನಾಗಿದೆ. ಬೇರೆ ಮಿಷಿನ್ ಹೋಲಿಸಿದ್ರೆ 90% ಪರವಾಗಿಲ್ಲ. ಚೆನ್ನಾಗಿದೆ, ಸುಲಿಗೆಲ್ಲ ಚೆನ್ನಾಗಿ ಬರುತ್ತೆ. ಈಗ 1 ಕ್ವಿಂಟಲ್ 100 kg ಅಡಿಕೆ ಹಾಕಿದ್ರಿ ಅಂದರೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಬರುತ್ತೆ? ಈಗ 100 ಕ್ವಿಂಟಲ್ ಅಂದರೆ ನಮಗೆ ಕೈ ಸುಲಿಗೆ 10 ಹತ್ರ ಇದೆ. ಹಾಂ ಹಾಂ. ನಾವು ಬೇರೆದೆಲ್ಲ ಚೆಕ್ ಮಾಡಿದಾಗ 900 ಗ್ರಾಮ್ ಇತ್ತು, ಇದು 600 ಗ್ರಾಮಿಗೆ ಬಂದಿದೆ. ವ್ಯತ್ಯಾಸ ಅಂದರೆ ಈಗ ಅದು ಸುಲಿಯೋದೆಲ್ಲ ಚೆನ್ನಾಗಿ ಸುಲಿಯುತ್ತೆ, ಖರ್ಚೆಲ್ಲ 90% ಓಕೆ ಇದೆ. ಹೌದು. ಆಮೇಲೆ ಡಸ್ಟೇ ಬೇರೆ, ಪುಡಿ ಬೇರೆ, ಆ ಟೈಪ್ ಎಲ್ಲ ಬರುತ್ತಾ? ಬೇರೆನೇ ಬರುತ್ತೆ. ಚೆನ್ನಾಗಿದೆ. ಏನು ಅನಿಸ್ತಾ ಇದೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ? ಏನು ಅನಿಸ್ತಾ ಇದೆ ಯೂಸ್ ಮಾಡೋಕ್ಕಿದ ಮೇಲೆ ನಮ್ಗೆ ತುಂಬ ಹೆಲ್ಪ್ ಆಗಿದೆ, ಭಾರಿ ಹೆಲ್ಪ್ ಆಗಿದೆ. ಲೇಬರ್ ಕಡಿಮೆ ಇರೋದ್ರಿಂದ ಇದರಿಂದ ನಮ್ಗೆ ಭಾರಿ ಯೂಸ್ಫುಲ್ ಆಗಿದೆ, ಭಾಳ ಯೂಸ್ ಆಗಿದೆ. ಲೇಬರ್ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಅಂತ ಹೇಳ್ತೀರಿ? ಹಾಂ. ತಿಂಗಳಗಟ್ಟಲೆ ಮಾಡೋದು 15 ದಿವಸದಲ್ಲಿ ಮುಗಿಸ್ತೀವಿ. 15 ದಿವಸದಲ್ಲಿ ಮುಗಿಸ್ತೀರಿ. ಅಲ್ಲಿಗೆ ಹಣನೂ ಸೇಫ್ ಆಗುತ್ತೆ, ಲೇಬರು ಸೇಫ್ ಆಗುತ್ತೆ ಅಂತ ಹೇಳ್ತೀರಿ. ಟೆನ್ಷನ್ ಕಡಿಮೆ ಆಗುತ್ತೆ. ಈಗ ಇದು ಸುಲಿದಿದ್ದು ಹೊರಗಡೆ ಮಾರ್ಕೆಟಲ್ಲಿ ಹೇಗಿದೆ? ಈಗ ನೀವು ಟ್ರೇಡರ್ಸಿಗೆ ಕೊಡ್ತೀರಿ, ಏನು ಅನ್ನಿಸ್ತಾರೆ? ಚೆನ್ನಾಗಿದೆ ಅಂತ. ಬೇರೆ ಎಲ್ಲ ನೋಡಿದ್ರೆ ಖರ್ಚು ಕಡಿಮೆ ಇದೆಯಲ್ಲ? ಖರ್ಚು ಕಡಿಮೆ ಇದೆ. ಹೌದು. ಅಲ್ಲಿಗೆ ಏನು ಅಡಿಕೆಗೆ ಏನು ಡ್ಯಾಮೇಜ್ ಆಗಲ್ಲ, ಖರ್ಚು ಬೀಳಲ್ಲ ಅಂತ ಹೇಳ್ತೀರಿ. ಬೇರೆ ಮಿಷಿನ್ ಯೂಸ್ ಮಾಡ್ತಿದ್ರಿ, ನೀವು ಇದಕ್ಕೆ ಬರೋಕ್ಕೆ ಕಾರಣ ಏನು? ಇದೇ ಮಿಷಿನ್ಗೆ ಯಾಕೆ ಬಂದ್ರಿ? ನಾವು ನೋಡಿದ್ವಿ ಎಲ್ಲ ಮಿಷನ್ ನೋಡಿದ್ವಿ, ಇದು ಚೆನ್ನಾಗಿದೆ, ಓಕೆ ಅನಿಸ್ತು. ಚೆಕ್ ಮಾಡಿದ್ವಿ ನಾವು 2-3 ಸರಿ ಬಂದು ಎಲ್ಲ ಹಾಕಿ ನೋಡಿದಾಗ ಡೆಮೋ ನೋಡಿದ್ದೀರಿ? ಚೆನ್ನಾಗಿದೆ. ಈಗ ನಿಮ್ಮಲ್ಲಿ ಬರ್ತಕ್ಕಂಥ ರೈತರಿಗೂ ನೀವು ಈ ಮಿಷಿನ್ ಬಗ್ಗೆ ಸಜೆಷನ್ ಕೊಟ್ಟಿದ್ದೀರಾ ತಗೋಬೋದು ಅಂತ? ಎಲ್ಲೋ ಸುಮಾರು ಕೊಟ್ಟಿದ್ದೀವಿ. ಅವರು ಇದನ್ನೇ ಪರ್ಚೇಸ್ ಮಾಡ್ತಿದ್ದಾರೆ, 5-6 ಮಿಷನ್ ಮಾಡ್ತಿದ್ದಾರೆ. ಭಾಳ ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀರಿ? ಭಾರಿ ಅನುಕೂಲ ಆಗಿದೆ. ತುಂಬ ಅನುಕೂಲ. ಅದೇ ಇವತ್ತು ಲೇಬರ್ ಪ್ರಾಬ್ಲಮ್ಗೆ ಭಾಳ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಈಗ ಬೇರೆ ರೈತರಿಗೆ ತಗೊಳ್ಳೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮಿಷಿನ್ ಬಗ್ಗೆ? ಏನು ಅನುಭವ ಆಗಿದೆ ಅದನ್ನ ಹೇಳ್ತೀವಿ ನಾವು, ಪೂರ್ತಿ ಹೇಳ್ತೀವಿ, ಹೇಳಿ ಕಳಿಸಿ ಮಾತಾಡಿ ಕೊಡಿಸ್ತೀವಿ ಮಿಷನ್. ಆಯಿತು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.